ರೈನ್ಬೋ ಝೋನ್ ಮಾಂಟೆಸರಿ ಸ್ಕೂಲ್ ಇವತ್ತು ಸಿರಾದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರಭುವ್ರನ್ನ ನಾವು ಅಭಿನಂದಿಸಬೇಕಾಗ್ತದೆ. ಬಹುಶಃ ಈ ಮಾಂಟೆಸರಿ ಸ್ಕೂಲ್ ಅಂತಕ್ಕಂಥದ್ದು ಆ ಬೇಸಿಕ್ ಕಾನ್ಸೆಪ್ಟು ಇವತ್ತು ಎಲ್ಲೂ ಇಲ್ಲ. ಕಾನ್ಸೆಪ್ಟ್ ಇದ್ದರೂ ಕೂಡ ಎಲ್ಲೂ ನಡೀತಾ ಇಲ್ಲ. ಇವತ್ತು ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿ ಬಡವರಿಗೆ ಸಹಾಯ ಸಿಗ್ತಕ್ಕಂಥ ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ನನಗೆ ಉದ್ಘಾಟನೆ ಮಾಡೋದಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಈ ರೀತಿಯಾದಂಥ ಮಾಂಟೆಸರಿ ಸ್ಕೂಲ್ಗಳು ಚಿಕ್ಕ ಮಕ್ಕಳಿಗೆ ಹೆಚ್ಚು ಸ್ಕೂಲ್ಗಳು ಬರೋವಂಥ ಕೆಲಸ ಆದಾಗ ಅವರಿಗೆ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಯನ್ನು ತರೋದಕ್ಕೆ ಕೂಡ ಸಾಧ್ಯ ಆಗ್ತದೆ. ಇವತ್ತು ಮಾಂಟೆಸರಿ ಸ್ಕೂಲ್ಗಳು ಹೆಚ್ಚಿರಬೇಕಾಗ್ತದೆ. ಪಟ್ಟಣ ಪ್ರದೇಶದಲ್ಲಿ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ನಾವು ನೋಡ್ತಿದ್ವಿ. ಆದರೆ ಇವತ್ತು ಹಳ್ಳಿ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು, ಸಿರಾದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ತರ್ತಕ್ಕಂಥ ವಿಚಾರ. ಇದು ಯಶಸ್ವಿಯಾಗಿ ನಡೀಲಿ, ಚೆನ್ನಾಗಿ ನಡೀಲಿ ಮತ್ತು ಎಲ್ಲ ಪ್ರೇಕ್ಷಕರು ಪೋಷಕರು ಇದನ್ನು ಈ ಅವಕಾಶವನ್ನು ಬಳಸ್ಕೊಳ್ಳೋವಂಥ ರೀತಿಯಲ್ಲಿ ಬರಲಿ ಅಂತೇಳಿ ಎಲ್ಲ ಒಂದು ಕಡೆಗೆ ಶಿಕ್ಷಣದಲ್ಲಿ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಅದಕ್ಕೆ ಪ್ರೋತ್ಸಾಹವನ್ನು ಎಲ್ಲರೂ ಕೂಡ ಕೊಟ್ಟರೆ ಅದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. चालू और आजी आई ताई चालू 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 लेके रोड आ कಡೆ ಇದೆ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. ಭಾಳ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಇದರಿಂದ ಒಳ್ಳೆ ಅಡ್ವಾನ್ಸಿಂದ ಇವತ್ತು ಮಾಡ್ತಾಯಿದ್ದಾರೆ. ಉದ್ಘಾಟನೆ ಆಗ್ತಾಯಿದೆ. ಆ ಉದ್ಘಾಟನೆಗೆ ನಾವು ಸಹ ಸದಸ್ಯರು ನಸರುಲ್ಲಾ ಖಾನ್ ಅವರು, ನಾವು ಎಲ್ಲರೂ ಇಲ್ಲಿ ಅಜ್ಮತ್ ಅವರೆಲ್ಲ ಬಂದಿದ್ದೀವಿ. ಭಾಳ ಒಳ್ಳೆಯ ಒಂದು ವಾತಾವರಣ ಇದೊಂದು ಬೇಕಾಗಿತ್ತು ನಮ್ಮ ಏರಿಯಾಕ್ಕೆ. ಒಂದು ಒಳ್ಳೆ ಮಾಂಟೆಸರಿ, ಒಂದು ಸಣ್ಣ ಹುಡುಗರಿಗೆ ಒಂದು ಇನಿಷಿಯೇಟಿವ್ಸ್ ಏನಿದೆ ಅದು ಭಾಳ ಅಗತ್ಯವಾದದ್ದು, ಭಾಳ ಇಂಪಾರ್ಟೆಂಟು. ಬೇಸಿಕ್ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಫರ್ದರ್ ಲರ್ನಿಂಗ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಒಳ್ಳೆಯದಾಗಲಿ ಅಜರ್ ಅವರಿಗೆ ಮತ್ತು ಅವ್ರ ಟೀಮಿಗೆ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಡೆವಲಪ್ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಸೊ ಅವು ಮಕ್ಕಳು ನೋಡ್ಕೊಂಡು ಕೈಯೋದು, ಕಾಲು ತಟ್ಟೆ ಅದನ್ನು ನೋಡ್ಕೊಂಡು ಹಾಗೆ ಫಾರ್ ಎಕ್ಸಾಂಪಲ್ ಏಷ್ಯಾದಲ್ಲಿ ಯಾವ್ಯಾವ ಕಂಟ್ರಿ ಎಲ್ಲೆಲ್ಲಿ ಬರುತ್ತೆ ಅಂದರೆ ಒಂಥರ ಪ್ರತಿಯೊಂದು ಏನೇ ಥಿಂಕ್ ಮಾಡಿ
ಈವನ್ ಅಪ್ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೇ ರೈನ್ಬೋನಲ್ಲಿ ಆರ್ ಅಂದರೆ ರೈನ್ ಹಾಗೆ ಏನೇನು ಬಂದಿದೆ ವಿತ್ ಗಯ ವಿ ಅಂದರೆ ವೈಲೆಟ್ ಎಲ್ಲಿಗೋ ಬ್ಲೂ ಗ್ರೀನ್ ಆರೆಂಜ್ ರೆಡ್ ಅಷ್ಟು ಕಲರ್ಸ್ನ ನಾವು ಕಲಿಸ ಮುಟ್ಟಿ ನೋಡಿ ಕಲಿಸ ಆಮೇಲೆ ಶೇಪ್ಸ್ ಅಷ್ಟೇ ಆಮೇಲೆ ಇದೆಲ್ಲ ಇದೆ ಇದಾವೆ ಎಲ್ಲ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇನ್ನೇನು ಮಾತಾಡಿದ್ರ ಆಮೇಲೆ ಈ ಕಡೆ ಹ್ಯಾಂಡ್ ರೈಟಿಂಗ್ ಕಲಿಯೋಕ್ಕೆ ಹ್ಯಾಂಡ್ ರೈಟಿಂಗ್ ಕಲಿಯೋದಕ್ಕೆ ಕರ್ವ್ಸು ವಿ ಅಂದರೆ ಶಾರ್ಪ್ ಕರ್ವ್ ಹೇಗಿರಬೇಕು ಹ್ಯಾಂಡ್ ರೈಟಿಂಗ್ ಕಲಿಯೋದು ಅಂದರೆ ಏನು ಹೇಳ್ತೀನಿ ಸ್ಟ್ರೋಕ್ಸ್ ಕಲಿಯೋಕ್ಕೆ ಸ್ಟ್ರೋಕ್ಸ್ನ ಯಾವ ರೀತಿ ಮೂವ್ ಮಾಡಬೇಕು ಅಂತ ಇದ್ರ ಮೂಲಕ ಕಲಿಯೋದು ಸೊ ಭಾಳ ಡಿಫ್ರೆಂಟ್ ಆಗಿದೆ ಕ್ರಿಯೇಟಿವಿಟಿ ಇದೆ. ಆಮೇಲೆ ವೆಹಿಕಲ್ಸ್ ನೋಡೋದ್ರಿಂದ ಸೊ ಆಟೋ ಸ್ಕೂಟರು ಟ್ರೈನು ಕಾರು ಪ್ರತಿಯೊಂದು ಆಮೇಲೆ ಈವನ್ ಶೂ ಲೇಸ್ ಕಟ್ಟೋದೇನು ಮಕ್ಕಳಿಗೆ ಅದು ಕೂಡ ಇದರಲ್ಲಿ ಇದೆ ಇದು ಪ್ರಾಕ್ಟಿಕಲ್ ಇದೆ ಸೊ ಬಿಚ್ಚೋದು ಕಟ್ಸೋದು ಹಾಗೆ ಟ್ರೈ ಮಾಡೋದಿಲ್ಲ ಪ್ರಾಕ್ಟಿಕಲಿಗೆ ಭಾಳ ಮಹತ್ವ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಲರ್ನಿಂಗ್ ಜೊತೆ ಪ್ರಾಕ್ಟಿಕಲ್ ಬಗ್ಗೆ ಭಾಳ ಒತ್ತು ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳಿಗೆ ಏನು ಓದಿಸ್ತಾ ಇದ್ದಾರೆ ಅಂತ ಟೀಚರ್ ಕ್ಲೀನಾಗಿ ಅವ್ರ ಮೈಂಡಿಗೆ ಹೋಗುತ್ತೆ. ಸೊ ಇದು ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಆಗಿದೆ. ನಮ್ಮ ಶಿರಾದಲ್ಲಿ ಬ್ಯಾಂಗ್ಳೂರು ಥರ ವಾತಾವರಣ ಇದೆ. ಕ್ಲಾಸಸ್ಸಲ್ಲಿ ಹೋದರೆ ಬ್ಯಾಂಗ್ಳೂರು ಥರ ವಾತಾವರಣ ಇದೆ. ಒಳ್ಳೆ ವೆಂಟಿಲೇಷನ್ ಕೂಡ ಇದೆ. ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇದರಲ್ಲಿ ಇದು ಒಳ್ಳೆ ಸಕ್ಸಸ್ ಆಗಲಿ, ಚೆನ್ನಾಗಿ ನಡೀಲಿ ಅಂತ ಇವತ್ತು ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.